ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜಾನ್ವಿ ಕಪೂರ್ ಅಂತಂದ್ರೆ ಸದ್ಯಕ್ಕೆ ಯಾರಿಗೆ ತಾನೇ ಗೊತ್ತಿಲ್ಲ. ಲೆಜೆಂಡರಿ ಆಕ್ಟರ್ ಶ್ರೀದೇವಿ ಅವರ ಮಗಳು ಅಂಡ್ ಪ್ರೊಡ್ಯೂಸರ್ ಬೋನಿ ಕಪೂರ್ ಅವರ ಫ್ಯಾಮಿಲಿಯಿಂದ ಬಂದಂತ ಸ್ಟಾರ್ ಕಿಡ್ ಅಥವಾ ನೆಪೋ ಕಿಡ್ ಇವರು. ಬಟ್ ಇವ್ರಿಗೆ ಇಲ್ಲಿ ತನಕ ಒಂದು ಬಿಗ್ ಹಿಟ್ ಫಿಲಮ್ ಕೂಡ ಇಲ್ಲ. ಆದ್ರೂ ಕೂಡ ಇವರು ಸೌತ್ ಇಂಡಿಯಾದ ಬಿಗ್ ಸ್ಟಾರ್ಸ್ ಜೊತೆ ಬಿಗ್ ಬಿಗ್ ಫಿಲಮ್ಗಳಲ್ಲಿ ಹೀರೋಯಿನ್ ಆಗಿದ್ದಾರೆ. ಹಾಗಾದ್ರೆ ಇವ್ರಿಗೆ ಚಾನ್ಸ್ ಹೇಗೆ ಸಿಗ್ತಿದೆ? ಇವ್ರಿಗೆ ಸಿಗ್ತಾ ಇರುವಂತ ಚಾನ್ಸ್ ಬೇರೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಯಾಕೆ ಇವ್ರನ್ನ PR ಪ್ರಾಡಕ್ಟ್ ಅಂತ ಕರೀತಾ ಇರೋದು? ಯಾಕೆ ಎಲ್ಲನೂ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಜಾನ್ವಿ ಕಪೂರ್ ಅವರ ಡೆಬ್ಯೂ ಫಿಲಮ್ ಆಗಿದ್ದು 2018ರಲ್ಲಿ, ಅದು ಧಡಕ್ ಅನ್ನೋ ಒಂದು ಫಿಲಮ್ ಮುಖಾಂತರ. ಈ ಫಿಲಮ್ ಬಾಲಿವುಡ್ಡಲ್ಲಿ ಒಂದು ಸೆಮಿ ಹಿಟ್ ಆದರೂ ಕೂಡ ಇದು ಜಾನ್ವಿ ಕಪೂರ್ ಅವ್ರಿಗೆ ಹಿಟ್ ಅಂದ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಇದು ಮರಾಠಿ ಫಿಲಮಲ್ಲಿ ಆಲ್ರೆಡಿ ಹಿಟ್ ಆಗಿದ್ದಂತಹ ಸೈರೇಟ್ ಫಿಲಮ್ನ ರೀಮೇಕ್ ಆಗಿತ್ತು. ಮತ್ತು ಕರಣ್ ಜೋಹರ್ ಅವರ ಬಿಗ್ ಬ್ಯಾನರ್ ಸಪೋರ್ಟ್ ಕೂಡ ಇತ್ತು. ಮತ್ತು ಇದಕ್ಕೆ ಎಷ್ಟು ಮಟ್ಟಿಗೆ ಮ್ಯಾಸಿವ್ ಪಬ್ಲಿಸಿಟಿ ಮಾಡಿದ್ರು ಅಂತಂದರೆ ತುಂಬ ಖರ್ಚು ಮಾಡಿದ್ರು. ಜೊತೆಗೆ ಈ ಫಿಲಮ್ಗೆ ಪೇಡ್ PR ಕೂಡ ಇತ್ತು. ಸೊ ಈ ಎಲ್ಲ ಫ್ಯಾಕ್ಟ್ಗಳಿಂದ ಈ ಫಿಲಮ್ ಸೆಮಿ ಹಿಟ್ ಆಗಿತ್ತು. ಬಟ್ ಇದಾದ್ಮೇಲೆ ಬಂದಂಥ ರೂಹಿ, ಮಿಲಿ, ಬವಾಲ್ ಮುಂತಾದ ಫಿಲಮ್ಗಳು OTT ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಥಿಯೇಟ್ರಲ್ಲಿ ರಿಲೀಸ್ ಆದರೂ ಕೂಡ ಇವರು ಎಕ್ಸ್ಪೆಕ್ಟ್ ಮಾಡಿದ ರೀತಿಲಿ ಫಿಲಮ್ಗಳು ಒಳ್ಳೆ ಇಲ್ಲ. ಎಲ್ಲ ಜಸ್ಟ್ ಆವ್ರೇಜ್ ಆಗಿರ್ತಿತ್ತು, ಇಲ್ಲಾಂದರೆ ಫ್ಲಾಪ್ ಆಗಿರ್ತಿತ್ತು ಅಷ್ಟೇ. ಮತ್ತು ಇವರ ನೆಪೋಟಿಸಮಿಂದ ಫಿಲಮ್ ಇಂಡಸ್ಟ್ರಿಲಿ ಬಿಗ್ ಡೈರೆಕ್ಟರ್ ಅಥವಾ ಬಿಗ್ ಬ್ಯಾನರ್ ಫಿಲಮ್ಗಳಲ್ಲಿ ಇವ್ರಿಗೆ ಚಾನ್ಸ್ ಸಿಕ್ಕಿದ್ರು ಕೂಡ ಆ್ಯಂಡ್ ಮೀಡಿಯಾ ಅಟೆನ್ಷನ್ ಸಿಕ್ಕಿದ್ರು ಕೂಡ ಫಿಲಮ್ ಇಂಡಸ್ಟ್ರಿಲಿ ಇವರು ಸರ್ವೈವ್ ಆಗೋಕ್ಕೆ ಬೇಕಾಗಿದ್ದಂಥ ಸ್ಕಿಲ್ ಇವ್ರ ಹತ್ರ ಇರಲಿಲ್ಲ. ಸೊ ಕ್ರಿಟಿಕ್ಸ್ ಕೂಡ ಇವರ ಆ್ಯಕ್ಟಿಂಗಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ, ತುಂಬ ಇನ್ಕನ್ಸಿಸ್ಟೆನ್ಸಿ ಇದೆ. ಮತ್ತು ಶ್ರೀದೇವಿ ಅವರ ಆ್ಯಕ್ಟಿಂಗ್ ಸ್ಕಿಲ್ ಇವರಲ್ಲಿ ಸ್ವಲ್ಪನೂ ಇಲ್ಲ ಅಂತೇಳಿ ಕ್ರಿಟಿಸೈಸ್ ಮಾಡಿದ್ದು ತುಂಬ ವೈರಲ್ ಆಗಿತ್ತು. ಇನ್ನು ಈ ಎಲ್ಲ ಪ್ರಾಬ್ಲಮ್ ಆದಮೇಲೆ ಇವರ ನೆಪೋಟಿಸಮ್ ಇಂದನೇ ಮತ್ತೆ ಇವರು ಸೌತ್ ಇಂಡಸ್ಟ್ರಿಗೆ ಬಂದು ಇಲ್ಲಿ ದೇವರ ಪಾರ್ಟ್ 1 ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ಈ ಫಿಲಮ್ ಹಿಟ್ ಆದರೂ ಕೂಡ ಇವರ ಕ್ಯಾರೆಕ್ಟರ್ ಇದರಲ್ಲಿ ತುಂಬ ಮಿನಿಮಲ್ ಆಗಿತ್ತು. ಮತ್ತು ಇವರ ಆ್ಯಕ್ಟಿಂಗು ಜಾಸ್ತಿ, ಇದರಲ್ಲಿ ಇವರ ಬಾಡಿನೇ ಜಾಸ್ತಿ ಹೈಲೈಟ್ ಆಗಿತ್ತು. ಆ್ಯಕ್ಚುಲಿ ದೇವರ ಪಾರ್ಟ್ 1 ಫಿಲಮ್ ಬಂದು ಬ್ಲಾಕ್ ಬಸ್ಟರ್ ಹಿಟ್ ಫಿಲಮ್ ಆಗಬೇಕಿತ್ತು. ಆದರೆ ಜಾನ್ವಿ ಕಪೂರ್ ಅವರ ಓವರ್ ಆ್ಯಕ್ಟಿಂಗಿಂದ, ಇವರ ಬಾಡಿನ ತೋರಿಸೋದಕ್ಕೆ ಅಂತ ಮಾಡಿದಂಥ ಸಾಂಗಿಂದ ಈ ಫಿಲಮ್ ಕಂಟಿನ್ಯೂಯಸ್ ಎಂಗೇಜ್ಮೆಂಟ್ ಬ್ರೇಕ್ ಆಗಿ ಆ ಫಿಲಮ್ ಜಸ್ಟ್ ಹಿಟ್ ಆಯಿತು. ಸೊ ಇವರು ಇಲ್ಲಿ ತನಕ ಮಾಡಿರೋ 14 ಫಿಲಮಲ್ಲಿ ಒಂದು ಕೂಡ ಇವ್ರ ಹತ್ರ ಹಿಟ್ ಫಿಲಮ್ ಅನ್ನೋದು ಇಲ್ಲ. ಆ್ಯಂಡ್ ಒಂದು ಫಿಲಮಲ್ಲೂ ಕೂಡ ಇವ್ರ ಆ್ಯಕ್ಟಿಂಗ್ ನೆನ್ಪಿಟ್ಕೊಳ್ಳೋ ಹಾಗೆ ಇಲ್ಲ. ಮತ್ತು ಇವರು ರೀಸೆಂಟಾಗಿ ಮಾಡಿದಂಥ ಪರಮ್ ಸುಂದರಿ ಆಗಿರ್ಬೋದು, ಸನ್ನಿ ಸಂಸ್ಕಾರಿ ಕೂಡ ಜಸ್ಟ್ ಆವ್ರೇಜ್ ಫಿಲಮ್ ಆಗಿತ್ತು. ಇನ್ನು ಈ ಎಲ್ಲ ರೀಸನಿಂದ ಸದ್ಯಕ್ಕೆ ಇವ್ರ ಹತ್ರ ಇರೋ ಅಂಥ ಫಿಲಮ್ ಅಂತಂದರೆ ಅದು ಪೆದ್ದಿ ಮಾತ್ರನೇ. ಇದು ಬಿಟ್ಟು ಸದ್ಯಕ್ಕೆ ಇವ್ರ ಹತ್ರ ಬೇರೆ ಯಾವುದೇ ರೀತಿಯ ಹೊಸ ಫಿಲಮ್ ಆಫರ್ ಇಲ್ಲ. ಸೊ ಈ ಫಿಲಮ್ ಹಿಟ್ಗೋಸ್ಕರ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಈ ಫಿಲಮ್ ಕೂಡ ಹಿಟ್ ಆಗೋದು ಡೌಟ್. ಅಕಸ್ಮಾತ್ ಹಿಟ್ ಆದರೂ ಕೂಡ ಇವ್ರಿಗೆ ಅದು ನೇಮ್ ತಂದ್ಕೊಡಲ್ಲ. ಯಾಕೆ ಅಂತಂದರೆ ಈ ಫಿಲಮಲ್ಲೂ ಕೂಡ ಇವರು ಆ್ಯಕ್ಟಿಂಗ್ ಓರಿಯೆಂಟೆಡ್ ಕ್ಯಾರೆಕ್ಟರ್ನ ಮಾಡ್ತಾ ಇಲ್ಲ. ಹೇಗೆ ಅಂತಂದರೆ ಇವಾಗಲೇ ರಿಲೀಸ್ ಆಗಿರುವಂಥ ಸಾಂಗ್ಸಲ್ಲಿ ಕೇವಲ ಇವರ ಓವರ್ ಆ್ಯಕ್ಟಿಂಗ್ ಆ್ಯಂಡ್ ಬಾಡಿ ಮಾತ್ರನೇ ಹೈಲೈಟ್ ಆಗಿದೆ. ಸೊ ಇಲ್ಲಿ ಇವರ ಆ್ಯಕ್ಟಿಂಗ್ ಇಲ್ಲವೇ ಇಲ್ಲ, ಅದಕ್ಕೆ ಸ್ಪೇಸ್ ಕೂಡ ಇಲ್ಲ. ಸೊ ಈ ಫಿಲಮ್ ಕೂಡ ಇವ್ರಿಗೆ ಕೈ ಕೊಡೋದು ಗ್ಯಾರಂಟಿ. ಇನ್ನು ಇವ್ರನ್ನ PR ಕಿಡ್ ಅಥವಾ PR ಪ್ರಾಡಕ್ಟ್ ಅಂತ ಏನು ಕರೀತಾರೆ ಅಂತಂದರೆ, ನೀವೇ ಥಿಂಕ್ ಮಾಡಿ, 900 crore ಕಲೆಕ್ಟ್ ಮಾಡಿದಂಥ ಬಾಲಿವುಡ್ನ ಸ್ತ್ರೀ 2 ಫಿಲಮಲ್ಲಿ ಆ್ಯಕ್ಟ್ ಮಾಡಿದಂಥ ಶ್ರದ್ಧಾ ಕಪೂರ್ ಅವರ ಆ್ಯಕ್ಟಿಂಗ್ ಹೇಗಿತ್ತು ಆ್ಯಂಡ್ ಜಾನ್ವಿ ಕಪೂರ್ ಅವರ ಆ್ಯಕ್ಟಿಂಗ್ ಇಲ್ಲಿ ತನಕ ಹೇಗಿದೆ ಅಂತ. ಆದರೂ ಕೂಡ ಶ್ರದ್ಧಾ ಕಪೂರ್ ಅವ್ರಿಗೆ ಜಾಸ್ತಿ ಆಫರ್ ಇಲ್ಲ. ಬಟ್ ಆಲ್ಮೋಸ್ಟ್ 8 ಫ್ಲಾಪ್ ಫಿಲಮ್ ಕೊಟ್ಟು 7 ಆವ್ರೇಜ್ ಫಿಲಮ್ ಕೊಟ್ಟಿರುವಂಥ ಜಾನ್ವಿ ಕಪೂರ್ ಅವ್ರಿಗೆ ತುಂಬ ದೊಡ್ಡ ಆಫರ್ ಬರ್ತಾನೆ ಇದೆ. ಸೊ ಇದಕ್ಕೆ ಇವ್ರನ್ನ ಎಲ್ಲರೂ PR ಪ್ರಾಡಕ್ಟ್ ಅಥವಾ PR ಕಿಡ್ ಅಂತ ಕರೆಯೋದು. ಬರೀ ಇವ್ರು ಅಷ್ಟೇ ಅಲ್ಲ, ಅನನ್ಯ ಪಾಂಡೆ, ಸಾರಾ ಅಲಿ ಖಾನ್, ಆಲಿಯಾ ಭಟ್ ಇವರೆಲ್ಲರೂ ಕೂಡ ಸ್ಟಾರ್ ಕಿಡ್ ಆಗಿ ಅಥವಾ ನೆಪೋ ಕಿಡ್ ಆಗಿ ಇವತ್ತು ಇಂಡಸ್ಟ್ರಿಲಿ ಆಳ್ತಾ ಇದ್ದಾರೆ. ಆದರೆ ಒಂದು ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ಲಿಂದ ಅಲ್ಲ. ಇನ್ನು ಜಾನ್ವಿ ಕಪೂರ್ ಅವರು ಇವಾಗಲಾದರೂ ಈ ಓವರ್ ಆ್ಯಕ್ಟಿಂಗ್ನ ಅಥವಾ ಜಸ್ಟ್ ಡ್ಯಾನ್ಸ್ ಆರ್ ಬಾಡಿ ಓರಿಯೆಂಟೆಡ್ ಫಿಲಮ್ನ ಮಾಡೋದನ್ನು ನಿಲ್ಲಿಸಿ ಒಂದೊಳ್ಳೆ ಕ್ಯಾರೆಕ್ಟರ್ ಅಥವಾ ಒಂದೊಳ್ಳೆ ಕಂಟೆಂಟ್ ಇರುವಂಥ ಫಿಲಮ್ನ ಮಾಡಿದ್ರೆ ಮಾತ್ರನೇ ಇವರು ಇಂಡಸ್ಟ್ರಿಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಇವರ ಡೌನ್ಫಾಲ್ ಇಲ್ಲಿಂದನೇ ಶುರುವಾಗೋದು ಗ್ಯಾರಂಟಿ. ಮತ್ತು ನಿಮ್ಮೆಲ್ಲರಿಗೂ ಜಾನ್ವಿ ಕಪೂರ್ ಅವರ ಕ್ಯಾರೆಕ್ಟರ್ ಅಥವಾ ಫಿಲಮ್ ಹೇಗೆ ಅನಿಸುತ್ತೆ? ಇವರ ಆ್ಯಕ್ಟಿಂಗ್ ಇಷ್ಟ ಆಯಿತಾ ಅಥವಾ ಇವರ ಕೆರಿಯರ್ ಡೌನ್ಫಾಲ್ ಆಗೋಕ್ಕೆ ಶುರು ಆಯಿತಾ ಇಲ್ವಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.